ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಚೆರಿಸ್ ಚಾನಲ್. ನಾನು ರೋಹಿಣಿ, ನಿಮ್ಮನೆ ಮಗಳು. ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ವಿಷಯ ಏನಪ್ಪ ಅಂದರೆ, ತಿರುಪತಿಯಲ್ಲಿ ತಿಮ್ಮಪ್ಪನಿಗೆ ಮೊದಲ ನೈವೇದ್ಯವಾಗಿ ಮೊಸರನ್ನವನ್ನು ಮಡಿಕೆಯಲ್ಲಿ ಇಡ್ತಾರೆ. ಅದು ಏಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಈ ಮಾಹಿತಿನ ನೀವು ತಿಳ್ಕೊಬೇಕಾ? ಹಾಗಾದರೆ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ತಿರುಪತಿಯಲ್ಲಿ ತಿಮ್ಮಪ್ಪನಿಗೆ ಮೊದಲ ನೈವೇದ್ಯವಾಗಿ ಮೊಸರನ್ನವನ್ನು ಮಡಿಕೆಯಲ್ಲಿ ಇಡುತ್ತಾರೆ. ಅದು ಏಕೆ ಗೊತ್ತಾ? ತಿರುಪತಿಯಲ್ಲಿ ಸುತ್ತಮುತ್ತ ಪ್ರಾಂತ್ಯಗಳ ರಾಜನಾದ ತೊಂಡಮಾನ ಚಕ್ರವರ್ತಿ ಪ್ರತಿನಿತ್ಯ ವೆಂಕಟೇಶ್ವರ ಸ್ವಾಮಿಗೆ ಬಂಗಾರದ ಹೂಗಳಿಂದ ಪೂಜೆ ಮಾಡುತ್ತಿದ್ದರು. ಒಂದು ದಿನ ಸ್ವಾಮಿ ಬಳಿ ಮಣ್ಣಿನ ಹೂಗಳು ಮತ್ತು ಮಣ್ಣಿನ ಪಾತ್ರೆಗಳು ಇರುವುದನ್ನು ನೋಡಿ ಇದರ ಹಿಂದೆ ಇರುವ ಕತೆ ಏನು ಎಂದು ತಿಳಿದುಕೊಳ್ಳುತ್ತಾರೆ. ಅಲ್ಲಪಿರಿ ಹತ್ತಿರ ಇರುವ ಭೀಮಣ್ಣ ಅನ್ನುವ ಒಬ್ಬ ಕುಂಬಾರ ಪ್ರತಿನಿತ್ಯ ಸ್ವಾಮಿಗೆ ಪೂಜೆಗೆ ಅವಶ್ಯಕವಿರುವ ಮಣ್ಣಿನ ಹೂಗಳು ಮತ್ತು ಮಣ್ಣಿನ ಪಾತ್ರೆಗಳನ್ನು ತಯಾರು ಮಾಡಿ ಸ್ವತಃ ಅವರೇ ಬೆಟ್ಟ ಹತ್ತಿ ತಂದು ಕೊಡಬೇಕು ಅಂದುಕೊಳ್ಳುತ್ತಾರೆ. ಆದರೆ ಮಾರನೇ ದಿನ ಮತ್ತೆ ಅವಶ್ಯಕವಿರುವ ಪಾತ್ರೆಗಳನ್ನು ಮಾಡಬೇಕಾಗಿರುವುದರಿಂದ ಬೇರೆಯವರ ಕೈಯಲ್ಲಿ ಕೊಟ್ಟು ಕಳಿಸುತ್ತಿರುತ್ತಾರೆ. ಆದರೆ ಒಂದು ದಿನ ವೆಂಕಟೇಶ್ವರ ಸ್ವಾಮಿಯೇ ಸ್ವತಃ ಭೀಮಣ್ಣನ ಮನೆಯ ಬಾಗಿಲಲ್ಲಿ ಪ್ರತ್ಯಕ್ಷವಾಗಿ ನನಗೆ ತುಂಬ ಹಸಿವಾಗುತ್ತಿದೆ, ಏನಾದರೂ ತಿನ್ನಲು ನೀಡು ಎಂದು ಕೇಳುತ್ತಾರೆ. ಸ್ವಾಮಿಯನ್ನು ನೋಡಿದ ಆನಂದದಲ್ಲಿ ಭೀಮಣ್ಣ ತಾನು ಮಣ್ಣಿನ ಪಾತ್ರೆಯಲ್ಲಿ ತಿನ್ನುತ್ತಿರುವ ಮೊಸರನ್ನವನ್ನು ಸ್ವಾಮಿಗೆ ಸಮರ್ಪಿಸುತ್ತಾರೆ. ಆ ಮೊಸರನ್ನವನ್ನು ತುಂಬ ಇಷ್ಟದಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸ್ವೀಕರಿಸುತ್ತಾರೆ. ಆವತ್ತಿನಿಂದ ಪ್ರತಿನಿತ್ಯ ವೆಂಕಟೇಶ್ವರ ಸ್ವಾಮಿಗೆ ಮೊಸರನ್ನವನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಇಡುತ್ತಿದ್ದಾರೆ. ಎಲ್ಲರೂ ಒಮ್ಮೆ ಹೇಳಿ, ಗೋವಿಂದ ಗೋವಿಂದ ಗೋವಿಂದ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಕರೆದರೆ ಬರುವ ಕಲಿಯುಗ ದೈವ ಪಾಪ ವಿನಾಶ, ಲಕ್ಷ್ಮಿಯ ಮನವ ಕಲುಕುತ್ತಲಿರುವ ಶ್ರೀ ವೆಂಕಟೇಶ. ಭದ್ರಾದ್ರಿ ರಾಮನು ಇವನೇ, ಮಧುರಾಪುರಿ ಶ್ಯಾಮನು ಇವನೇ, ಶರಣ